ಸಮಯ ಬಂದು 9:15 ಈ ತೋಟಕ್ಕೆ ನೀರು ಬಿಟ್ಟಿದ್ದೀನಿ. ಹಾಗಲ ಗಿಡಕ್ಕೆ ಎಲ್ಲ ಓಡ್ತಾ ಇದೆ. ಈ ಕಡೆ ಇವತ್ತು ವಾತಾವರಣ ಸ್ವಲ್ಪ ಮೋಡ ಮುಚ್ಚಿದೆ, ಬಿಸಿಲು ಬೀಳ್ತಾ ಇದೆ ಮತ್ತು ಗಾಳಿನೂ ಕೂಡ ಬೀಸ್ತಾ ಇದೆ. ಈ ಕಡೆ ನಮ್ಮ ನಾಯಿ ಮರಿ ಬಡ್ಕ್ಯಂತ ಐತೆ. ಯಾಕಪ್ಪ ಏನು ಸಾಲ್ದ? ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 9:15 ಈಗ ತಾನೇ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ. ತೋಟಕ್ಕೆ ಆಲ್ಮೋಸ್ಟ್ ಅಂದರೆ ಬೆಳಗ್ಗೆ ಒಂದು 7 ಗಂಟೆಗೆಲ್ಲ ಬಂದ್ರಿ, ಆದರೆ ವ್ಲಾಗ್ ಮಾಡೋಕ್ಕೆ ಮೂಡಿರಲಿಲ್ಲ. ಇವಾಗ ಮೂಡ್ ಬರ್ಸ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಪ್ಪ ಮೂಡಿಲ್ಲ ಅಂತ ನೀವು ಯಾರಾದರೂ ಕೇಳಿದ್ರೆ ಏನು ಮಾಡೋದು, ನಮ್ಮ ವೀಡಿಯೋಸ್ನ ಯಾರು ನೋಡೋದು ಇಲ್ಲ, ಮತ್ತು ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ, ಮತ್ತು ಯಾರು ಕೂಡ ನಮ್ಮನ್ನು ವೀಡಿಯೋಗೆ ಲೈಕೇ ಮಾಡಲ್ಲ. ಅದೊಂದು ಕಡೆ ಬೇಜಾರು. ಏನು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತೀವಿ, ನಾವು ಕೆಲಸ ಮಾಡೋದೇ ಒಂದು ಕಷ್ಟ. ಎಲ್ಲೋ ನೆರಳಲ್ಲಿ ಕೂತ್ಕೊಂಡು ಒಂದು ರೂಮಲ್ಲಿ ವೀಡಿಯೋ ಮಾಡೋದಿಲ್ಲ ನಾವು. ಏನಂತ ಹೇಳಿದ್ರೆ ಆಚೆ ಕಡೆ ಮಾಡ್ತೀವಿ, ಬಿಸಿಲಲ್ಲಿ ಇರ್ತೀವಿ. ಅಂಥದ್ರಲ್ಲಿ ನಾವು ಕೆಲಸ ಮಾಡೋದೇ ಹೆಚ್ಚು. ಅದರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅದರಲ್ಲೂ ಕೂಡ ವೀಡಿಯೋಸ್ ಮಾಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನೋಡಲಿ, ಎಂಜಾಯ್ ಮಾಡಲಿ ಅಂತ ನಾವು ಮಾಡ್ತೀವಿ. ಆದರೆ ನೋಡ್ತಾರೆ ವೀಡಿಯೋಸ್ ಏನೋ ನೋಡ್ತಾರೆ, ಆದರೆ ನೋಡೋರು ಯಾರು ಲೈಕೇ ಮಾಡೋದಿಲ್ಲ. ನೀವಾದರೂ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬ ಹಳ್ಳಿ ಹುಡುಗನ್ನ ಬೆಳೆಸ್ಬೇಕು, ಒಬ್ಬನ ರೈತನ ಬೆಳೆಸ್ಬೇಕಂತ ಏನೋ ನಿಮ್ಮ ಮನಸ್ಸಲ್ಲಿ ಒಂದು ಜೋರು ಆಸೆ ಇದ್ದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ ನಮ್ಮ ವೀಡಿಯೋಸ್ನ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು 9:15ಗೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸಂಜೆವರೆಗೂ ಏನೆಲ್ಲ ಮಾಡ್ದು ಬರ್ತೀನಿ, ಪ್ರತಿಯೊಂದು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾ ಬರ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ವೀಡಿಯೋ ಮಾಡ್ತೀನಿ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮು ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ಅವಾಗ ಒಂದೊಂದಿನ ಮಿಸ್ ಆಗ್ತೀವಿ, ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ. ಇವಾಗ ಸದ್ಯಕ್ಕೆ ತೊಂಡೆಗಿಡ ತೋಟಕ್ಕೆ ಹೋಗ್ತಾ ಇದ್ದೀನಿ. ಈ ಕಡೆ ಎಮ್ಮೆ ಮೇಯ್ತಾ ಇದೆ, ಕಟ್ಟಾಕ್ಬಿಟ್ಟೋಗಿದ್ದಾರೆ. ಎಮ್ಮೆಗಳ್ದು ಒಂಥರ ಬೆಸ್ಟು. ಸೀಮಸ್ಗಳನ್ನ ಬೇಯಿಸೋದು ಕಷ್ಟ. ಏನಂದರೆ ಎಮ್ಮೆಗಳು ಈ ಥರ ಬಿಸಿಲಲ್ಲಿ ಒಣಗಿದ್ರು ಏನೂ ಆಗಲ್ಲ. ಅವಕ್ಕೆ ಸೀಮಸ್ಗಳನ್ನ ಆ ಥರ ಬಿಸಿಲಲ್ಲಿ ಒಣಗಿಸಿದ್ರೆ ಹಾಲು ಕಡಿಮೆ ಆಗುತ್ತೆ, ಇಳುವರಿ. ಈ ಎಮ್ಮೆಗಳಿಗೆ ಏನಿಲ್ಲ, ಮೇಯ್ತಾ ಇರ್ತವೆ, ಹಾಲು ಕೊಡ್ತಾ ಇರ್ತಾರೆ. ಇವಾಗ ಸದ್ಯಕ್ಕೆ ನಾವು ಕೂಡ ಟೀ ಕುಡಿಬೇಕು. ಪ್ರೇಮಕ್ಕ ಬಾ ಟೀ ಕೊಡ್ಬಾ. ಓಕೆ, ಕಿತ್ತಿದ್ದು ಕಾಯಿ ಬಿಡಿಸಿದ್ದು ಎತ್ಕೊಂಬಂದು ಈ ಥರ ಟಾರ್ಪಲ್ ಮೇಲೆ ಹಾಕಂತ ಇದ್ದೀವಿ. ಯಾಕಂತ ಹೇಳಿದ್ರೆ ಗೊತ್ತಲ್ವ ನಿಮಗೆ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ರೆ ಗೊತ್ತಿರಲ್ಲ. ಏನಂದರೆ ಈ ಒಣಗಿರೋ ಸುರ್ಗಿರುತ್ತೆ ನೋಡಿ, ಕಾಯಿಗಳಿಗೆ ಮೆತ್ಕೊಳುತ್ತೆ, ಒಂಥರ ಕಳಪಾಗಿ ಕಾಣಿಸುತ್ತೆ. ಹಾಗಾಗಿ ಈ ಥರ ಒಣಗಾಕಿದ್ರೆ ಸ್ವಲ್ಪ ಆರ್ವಾಸಿ ಆದರೆ ಸಾಕು, ಬಿಟ್ಟೋಗ್ಬಿಡುತ್ತೆ. ಏನಮ್ಮ? ವೆರಿ ಗುಡ್. 2 kg ಬರ್ತೈತೆ ಹಾಕು. ಇಲ್ಲ, ಒಂದೇ ಕೆ ಜಿ. ಇವಾಗ ತೊಂಡೆಕಾಯಿ ಏನು ರೇಟ್ ಹೋಗ್ತಾ ಇದೆ ಅಂತ ನೀವು ಯಾರಾದರೂ ಕೇಳಿದ್ರೆ, ತೊಂಡೆಕಾಯಿ ಇವಾಗ ಸದ್ಯಕ್ಕೆ ಬಂದು 22, 25 ಈ ಥರ ಇದೆ ಕೆ ಜಿ. ಆಲ್ಮೋಸ್ಟ್ ಮಣ ಬಂದು 220 ರೂಪಾಯಿ, 250 ರೂಪಾಯಿ ಈ ಥರ ಇದೆ. ಪರವಾಗಿಲ್ಲ, ಕಾಯಿ ಚೆನ್ನಾಗಿ ಕೊಯ್ದರೆ ಇಷ್ಟು ಮಾತ್ರ ರೇಟ್ ಇದ್ರೂ ಓಕೆ. ಆದರೆ ಮೊನ್ನೆ 60 ರೂಪಾಯಿ ಗಂಟೆ ಹೋಗಿತ್ತು ಕೆ ಜಿ. ಆ ಥರ ಯಾವಾಗಲೂ ಇದ್ದರೆ ನಮ್ಮ ರೈತರಿಗೆ ಯಾವಾಗೂ ಕೂಡ ಮೀಸೆ ತೀರಿಸ್ತೀವಿ. ನಾವು ಮೀಸೆ ತೀರಿಸ್ತೀವಿ ಅಂತಲೇ ರೇಟ್ಗಳು ಡೌನ್ ಆಗೋದು ಸಹಜ, ಏನೋ ಮಾಡೋಕ್ಕಾಗೋದಿಲ್ಲ. ಏನು ಒಣ ಬಿದ್ದೈತಾ? ಲೋಟ ತೊಳಿತಾ ಇದೆಯಾ? ಸುರುಗು. ಇವಾಗ ಸದ್ಯಕ್ಕೆ ಟೀ ಎತ್ಕೊಂಬಂದಿದ್ದಾರೆ ನಮ್ಮಮ್ಮ. ಏನಂದರೆ ಬೆಳಗ್ಗೆ ಚಳಿ ಅಲ್ವಾ, ಹಾಗಾಗಿ ಸ್ವಲ್ಪ ಟೀ ಎತ್ಕೊಂಬಂದರೆ ಒಂದು ಸ್ವಲ್ಪ ಹೊತ್ತಿಗೆ ಟೀ ಕುಡಿದ್ರೆ ಸ್ವಲ್ಪ ಬೆಚ್ಚಗಿರುತ್ತೆ. ಹಾಗಾಗಿ ಟೀನ ಎತ್ಕೊಬರೋದು ನಾವು. ಬಿಸಿ ಆಯ್ತಾ? ಯಾಕಂಜು ಸವಳೆ ತುಂಬಕ್ಕೂ ಕೊಡ್ದಿರಾ ಬುಗ್ಗಿಸ್ಕೊತ ಇದೆಯಾ ತಿರ್ಗಾ? ಚಲೋತದೆ. ಬನ್ನಿ ಫ್ರೆಂಡ್ಸ್, ಗರಂ ಚಾಯ್ ಕುಡಿಯೋಣ. ಟೀ ಕುಡ್ದಿದ್ದಾದ್ಮೇಲೆ ನೆಕ್ಸ್ಟ್ ನಾವೇನಪ್ಪ ಮಾಡ್ತಾಯಿದ್ದೀವಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನಪ್ಪ ಅಂದರೆ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ತೊಂಡೆಕಾಯಿ ಬಿಡಿಸಿ ಆ ಥರ ಬೇಸನ್ನಲ್ಲಿ ಹಾಕ್ಕೊತೀವಿ, ಆ ಥರ ಹಾಕ್ಕೊತೀವಿ. ಆ ಸಾಲು ಬಂದು ನಮ್ಮಮ್ಮಂದು, ಆ ಬೇಸನ್ ಬಂದು ನಮ್ಮಮ್ಮಂದು, ಈ ಸಾಲು ಬಂದು ನಂದು, ಈ ಬೇಸನ್ ಬಂದು ನಂದು. ಇಷ್ಟು ಕಾಯಿ ಬಿಡಿಸಿದ್ದೀವಿ. ಅದು ತುಂಬ ಇದ್ದಾದ್ಮೇಲೆ ನೆಕ್ಸ್ಟ್ ಎತ್ಕೊಂಡೋಗಿ ಟಾರ್ಪಲ್ ಮೇಲೆ ಹಾಕ್ತೀವಿ ಕಣ್ರಿ. ಈ ಥರ ನಡೀತಾ ಇದೆ ಕೆಲಸ. ಏನಂದರೆ ನಾನು ಬಿಡಿಸೋದು ಯಾರು ಕೂಡ ವೀಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ನಮ್ಮಮ್ಮ ಬಿಡಿಸೋದೇ ವೀಡಿಯೋ ಮಾಡ್ತಾಯಿದ್ದೀನಿ ಕಣ್ರಿ. ಏನಂದರೆ ಕಾಯಿ ಚೆನ್ನಾಗಿದ್ರೆ ಬೇಗ ಬಿಡಿಸಿ ಹಾಕ್ಬೋದು. ಈ ವಾರದ್ದೆಲ್ಲ ಆಲ್ಮೋಸ್ಟ್ ಏನಂದರೆ ಸ್ವಲ್ಪ ಕಡಿಮೆ, ಬರೋ ವಾರದ ಕಾಯಿಯೇ ಜಾಸ್ತಿ ಇರೋದು. ಹಾಗಾಗಿ ಬಂದಿರೋ ಬಿಡಿಸ್ಕೊತಾ ಇದ್ದೀವಿ. ಎಳೆ ಕಾಯಿಗಳನ್ನ ಬಿಡಿಸ್ಬೋದು, ಬಿಡ್ಸೋಕ್ಕೇನೋ ಆಗುತ್ತೆ, ಆದರೆ ತೂಕ ಬರೋದಿಲ್ಲ, ಮತ್ತು ಮೂಟಿಗಳು ಕೂಡ ಆಗೋದಿಲ್ಲ. ಕಿತ್ತರೂ ಕೂಡ ಅದು ವೇಸ್ಟು. ರೇಟ್ಗಳು ಬೇರೆ ಸ್ವಲ್ಪ ಡೌನ್ ಇದೆ. ಹಾಗಾಗಿ ಬಂದಿರೋ ಮಾತ್ರ ಬಿಡಿಸ್ಕೊತಾ ಇದ್ದೀವಿ ಕಣ್ರಿ.
ಅಲ್ಲ ಪ್ರೇಮಕ್ಕ, ಈಗ ಸಮಯ ಬಂದು 12 ಗಂಟೆ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಕರೆಂಟ್ ಹೊಲ್ಟೋಗ್ತದೆ. ಹಾಗಾಗಿ ನಮ್ಮ ತೊಂಡೆ ಗಿಡಕ್ಕೂ ಕೂಡ ನೀರು ಬಿಟ್ಟಿದ್ದೀನಿ. ನೆನ್ನೆ ಬಿಡಲಿಲ್ಲ, ನೆನ್ನೆ ನಾನು ಇರಲಿಲ್ಲ, ಹಾಗಾಗಿ ನೆನ್ನೆ ಬಿಡಲಿಲ್ಲ. ಹಾಗಾಗಿ ಇವತ್ತೊಂದು ಕಡೆಯಿಂದ ತೊಂಡೆ ಗಿಡಕ್ಕೆ ಮತ್ತು ಹಾಗಲ ಗಿಡಕ್ಕೆಲ್ಲ ಒಂದು ಕಡೆಯಿಂದ ನೀರು ಬಿಟ್ಕೊಂಬರ್ತಾಯಿದ್ರೆ, ಈ ಕಡೆ ನಮ್ಮಮ್ಮ ಕಾಯಿ ಕೀಳ್ತಾ ಇದ್ದಾರೆ. ನಾನು ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಇದ್ದಾರೆ. ಹಾಗಾಗಿ ನಾನು ಕೂಡ ಬೇಗ ಬೇಗ ಬಿಡಿಸ್ಕೊಂಡು ನಾನು ಕೂಡ ಮುಂದೆ ಹೋಗಬೇಕು ಕಣ್ರಿ. ನೋಡಿ ಈ ಥರ ಅದು ಏನಂದರೆ ಆ ಥರ ಬೋರ್ಕೊಂಡು ಎತ್ಕೊಳೋದ್ರಿಂದ ಸುರ್ಗೆಲ್ಲ ಕೆಳಗಡೆ ಹೋಗುತ್ತೆ, ಬರೀ ಕಾಯಿ ಮಾತ್ರ ಬರುತ್ತೆ. ಎತ್ಕೊಂಡು ಈ ಥರ ಮೂಟೆನಲ್ಲಿ ತುಂಬಿಸ್ತೀವಿ ಕಣ್ರಿ. ನೋಡ್ಕೊಳ್ರಿ, ನಿಮಗೆ ಲಾಸ್ಟಾಗಿ ನಾನು ತೋರಿಸ್ತೀನಿ ಎಷ್ಟು ಸುರ್ಗಿರುತ್ತೆ ಅಂತ. ಅದೇ ಥರ ಇದೇ ಥರ ಸುರ್ಗ್ ನನಗೆ ಕಳಿಸ್ಕೊಟ್ಬಿಟ್ಟಿದ್ರೆ ಇವತ್ತು ಗ್ಯಾರಂಟಿ ಸಂಜೆ ನನಗೆ ಫೋನು, ಎನ್ನ ತಂಬಿ ಎಲ್ಲ ಪೂಚಿ ಉಂದಿಡಿಗಿರೋದು ಮೊಡ್ದಡಿ ಅಂತಾರೆ ಆಲ್ಮೋಸ್ಟು. ಕೆಜಿ ಮೇಲೆ 5 ರೂಪಾಯಿ, ಇದು ಒಂದು ಮಣದ ಮೇಲೆ 5 ರೂಪಾಯಿ ಕಡಿಮೆ. ಇವಾಗ ಉದಾಹರಣೆಗೆ 25 ರೂಪಾಯಿ ಹೋಗ್ತಾ ಇದೆ. ಈ ಥರ ಏನಾದ್ರು ಸುರ್ಗ್ ಕಳಿಸ್ಬಿಟ್ರೆ ಅವ್ರಿಗೆ ಆಲ್ಮೋಸ್ಟು 20 ರೂಪಾಯಿ ರೇಟು 5 ರೂಪಾಯಿ ಕಮ್ಮಿ ಮಾಡಾಕ್ತಾರೆ. ಆ ಥರ ಕೇಸ್ ಆಗಿ ನಡೀತೈತೆ. ಅದಕ್ಕೆ ಯಾಕಪ್ಪ ಅಂದ್ಬಿಟ್ಟು ಈ ಥರ ಟಾರ್ಪಲ್ ಮೇಲೆ ಹಾಕಿ ಈ ಬಂಗಾರನ ಎಲ್ಲ ಇಲ್ಲೇ ಉಳಿಸ್ಕೊಂಡು ಈ ಥರ ಚೆನ್ನಾಗಿರೋ ಕಾಯಿ ಮಾತ್ರ ಮಾರ್ಕೆಟ್ಗೆ ಕಳಿಸ್ಕೊಳ್ತೀವಿ ಕಣ್ರಿ. ಈಗ ಸಮಯ ಬಂದು 3:30 ಆಗಿದೆ. ಮತ್ತೆ ದೊಡ್ಡ ಕಡೆ ಬಂದೆ. ಏನಪ್ಪ ಅಂದರೆ ಮತ್ತೆ ಕಾಯಿ ಬಿಡಿಸೋದಕ್ಕೆ ಮನೆಗಡೆ ಹೋಗಿ ಊಟ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಇವಾಗ ನೆಕ್ಸ್ಟು ಕಾಯಿ ಬಿಡಿಸೋದಕ್ಕೆ ಬಂದಿದ್ದೀವಿ ಕಣ್ರಿ. ಈ ಥರ ಸಂಜೆ ಸ್ವಲ್ಪ ಮಾಡ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ, ನಮಗೆ ಸ್ವಲ್ಪ ತಡ ಆಗೋದು. ಹಾಗಾಗಿ ಬಂದಿದ್ದೀವಿ. ಬೇಸನ್ ಎಲ್ಲಿ ಬಿಸಾಕಿದ್ದೀವಿ ನಮಗೆ ಗೊತ್ತಿಲ್ಲ. ನಮ್ಮಮ್ಮ ಆ ಕಡೆಯಿಂದ ಬರ್ತಾಯಿದ್ದಾರೆ, ನಾನು ಈ ಕಡೆಯಿಂದ ಬರ್ತಾಯಿದ್ದೀನಿ. ಬೇಸನ್ ಇಲ್ಲ, ಇಲ್ಲೇ ಇದೆ ಬೇಸನ್ನು ಸದ್ಯಕ್ಕೆ. ಬನ್ನಿ ಬೇಸನ್ ಇಟ್ಕೊಂಡು ನೆಕ್ಸ್ಟು ಕಾಯಿ ಬಿಡ್ಸೋಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಬಂದಿದ್ದೆ ಲೇಟು ಇವತ್ತು ಆಲ್ಮೋಸ್ಟು. ಅದರಲ್ಲಿ ನಮ್ಮಮ್ಮ ಅವಾಗವಾಗ ಎಲಾಡಿಕೆ ಬ್ರೇಕ್ ಅಂತ ತಗೊಳೋದು. ಏನಪ್ಪ ಎಲಾಡಿಕೆ ಬ್ರೇಕ್ ಅಂತ ಇದ್ದೀನಿ, ಯಾವುದು ಎಲಾಡಿಕೆ ಅಂದ್ಕೊಂಡ್ರೆ ಏನಂದರೆ ಎಲಾಡಿಕೆ ಮೇಯೋದಕ್ಕೆ ಅದಕ್ಕೊಂದು ಬ್ರೇಕು. ಎಲಾಡಿಕೆ ಎಲ್ಲ ಹಾಕೊಂಡಿದ್ದಾಯ್ತು, ಈ ಕಡೆ ಸುಣ್ಣ ಹಾಕಿ ಅಂತವ್ರಿ. ಅಮ್ಮ ನೀನು ಈ ಥರ ಕಿತ್ತರೆ ನಾವು ಆ ಮೂಟೆ ತುಂಬಿಸ್ದಂಗೆ ಇವತ್ತು ನೋಡಿ. ಬಂದಾಗಿಂದ ಅಷ್ಟು ಮಾತ್ರ ಕಿತ್ತಿದ್ದೀವಿ, ಜಾಸ್ತಿ ಏನಿಲ್ಲ. ಅರ್ಧ ಸಾಲು ಬಂದಿದ್ದೀವಿ ಅಷ್ಟೇ. ಅಂದರೆ ಆಗಲ್ ಗಿಡದಿಂದ ಇಲ್ಲಿವರೆಗೂ ಬಿಡಿಸ್ಕೊಂಬಂದಿದ್ದೀವಿ. ಅವಾಗೆ ಎಲಾಡಿಕೆ ಬ್ರೇಕ್ ಅಂತ ಕೂತ್ಕೊಂಡವ್ರೆ ಕಣ್ರಿ. ಏನಂದರೆ ಇದೇ ಥರ ಸ್ವಲ್ಪ ಹೊತ್ತು ಒಂದು ಸಾಲು ಕೀಳೋದು, ಸ್ವಲ್ಪ ಕೂತ್ಕೊಳೋದು, ಮತ್ತೆ ಕೀಳೋದು, ಈ ಥರ ನಡೀತಾ ಇರುತ್ತೆ. ಯಾರೂ ಒಂದೇ ಸಮ ಕೆಲಸ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಮತ್ತು ಕೆಲಸನ ಶುರು ಮಾಡ್ತೀವಿ. ಆ ಥರ ಯಾಕಪ್ಪ ಅಂತ ಹೇಳಿದ್ರೆ ನಾವು ಒಬ್ಬರೇ ಅಲ್ಲ, ಪ್ರತಿಯೊಬ್ಬರು ಕೂಡ ಅಷ್ಟೇ, ಪ್ರತಿಯೊಬ್ಬರು ರೈತರು ಕೂಡ ಅಷ್ಟೇ ಇದೇ ಥರ ಮಾಡೋದು. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾರು ಓನರ್ ಇಲ್ಲ, ಬಾಸ್ ಇಲ್ಲ, ಮತ್ತು PA ಇಲ್ಲ, ಮ್ಯಾನೇಜರ್ ಇಲ್ಲ, ಇನ್ನೊಬ್ಬನಿಲ್ಲ, ಮತ್ತೊಬ್ಬನಿಲ್ಲ. ಇಲ್ಲಿ ಓನರ್ಗಳು ನಾವೇ, ಆಳುಗಳು ನಾವೇ ಅಲ್ವಾ. ಹಾಗಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತೀವಿ. ಅದೇ ಬೇರೆ ಕೆಲಸದಲ್ಲಿ ಏನಾದ್ರು ಮಾತಾಡ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ? ಆಗಲ್ಲ. ಫಸ್ಟ್ ಮಾತು ಬಿಡ್ರಿ, ಮಾತು ಕಡಿಮೆ ಮಾಡಿರಿ, ಕೆಲಸ ಜಾಸ್ತಿ ಮಾಡಿರಿ ಅಂತಾರೆ ಅಲ್ವಾ. ಆದರೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ನಮ್ಮಷ್ಟಕ್ಕೆ ನಾವೇ ರಾಜ್ಯರು. ಅದಕ್ಕೆ ಕಣ್ರಿ ಹೇಳೋದು, ರೈತನ ದರ್ಬಾರು ಒಂಥರ ರಾಜ್ಯನ ದರ್ಬಾರು ಅಂತ ದೊಡ್ಡವ್ರು ಹೇಳ್ತಾರಲ್ವ, ಅದು ನಿಜ ಅಲ್ವಾ. ಅಲ್ಲ ಪ್ರೇಮಕ್ಕ, ನಿಜನಾ? ಸ್ವಲ್ಪ ಜೋರಾಗಿ ತಲೆ ಆಡಿಸೋ, ಇಲ್ಲ ಹ್ಞೂ ಅನ್ನೋ. ಓಕೆ, ಮತ್ತು ಸ್ವಲ್ಪ ಕೂತ್ಕೊಂಡು ಮತ್ತು ಈ ಸಾಲನ್ನ ಎಬ್ಬಿಸ್ಬಿಟ್ರೆ ಈ ಸಾಲು ಮುಗಿತೈತೆ. ಇನ್ನು ನಾಳೆ ಬೆಳಗ್ಗೆ ಬಂದು ಇಡೀ ತೋಟನೇ ಖಾಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಮಟ್ಟಕ್ಕೆ ಆಗುತ್ತೋ ಇಲ್ವೋ ಕೆಲಸ, ನೋಡೋಣ. ನಮ್ಮಮ್ಮ ಅಂದರೆ ಈ ಸಾಲು ಕಿತ್ಬಿಟ್ಟು ಇನ್ನೊಂದು ಸಾಲು ಆಗ ಒಂದು ಅರ್ಧ ಹೋಗ್ಬೋದಾ, ಪೂರ್ತಿ ಹೋಗ್ಬೋದಮ್ಮ? ಇನ್ನೊಂದು ಸಾಲು ಅದ್ರಾಗ ಒಂದು ಅರ್ಧ ಓದ್ತೀವಿ, ಹೆಚ್ಚು ಕಡಿಮೆ. ಇನ್ನೂ ಅಷ್ಟು ಉಳಿತೈತೆ, ನೋಡೋಣ. ನಾಳೆ ಅಷ್ಟೊತ್ತು ಖಾಲಿ ಮಾಡಬೇಕು ಕಣ್ರಿ. ಫ್ರೆಂಡ್ಸ್, ಅಂತೂ ಇಂತೂ ಕತ್ಲಾಗ್ತಾ ಬಂತು. ಸಮಯ ಬಂದು 6 ಗಂಟೆ ಆಗಿದೆ. ಇನ್ನೇನು ದಬ್ಬಾಕೋಣ, ಇನ್ನೇನು ದಬ್ಬಾಕ ಕೆಲಸ ಅಂತೂ ಇದೆ, ಸಿಕ್ಕಾಪಟ್ಟೆ ಇದೆ. ಆದರೆ ದಬ್ಬಾಕಕ್ಕೆ ಬೆಳಕಿಲ್ಲ. ನಮಗೂ ಕೂಡ ಬೆಳಗಿಂದ ಮಾಡಿ 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 ಟಿಕ ಹರಿದು ಬಾಕ್ಲಾಗೈತೆ ಇವತ್ತು. ಹಾಗಾಗಿ ಇನ್ನೇನು ಸಂಜೆ ಆಯಿತು, ಮನೆ ಕಡೆ ಹೊರಡೋದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ನಮ್ಮ ಜೀವನ ಹೇಗಿದೆ ಅಂತ. ದಿನ ಬೆಳಗಾದರೆ ಬಂದು ಕೆಲಸ ಮಾಡಬೇಕು, ಸಂಜೆ ಆದರೆ ಮನೆ ಕಡೆ ಹೋಗಬೇಕು.
ಒಂದು 12 ಅವರ್ ಕೆಲಸ, 12 ಅವರ್ ರೆಸ್ಟ್ ಅಲ್ವಾ? ಈ ಥರ ನಮ್ಮ ಕತೆ, ನಮ್ಮ ಜೀವನ ನಿಮ್ಮ ಜೀವನ ಎಲ್ಲ ಒಂದೇ ಅಲ್ವಾ? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕಿದ್ದೀನಿ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಅಲ್ಲ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬನ ರೈತನ ಬೆಳೆಸ್ಬೇಕು ಅಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆದರೂ ಆಸೆ ಇದ್ದರೆ ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ. ನಮ್ಗೆ ಅಷ್ಟೇ ಸಾಕು. ನೀವು ಲೈಕ್ ಮಾಡಿದಷ್ಟು ನಮಗೆ ಇನ್ನೊಂದಷ್ಟು ವೀಡಿಯೋ ಮಾಡಬೇಕು, ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡಬೇಕು. ನಮ್ಮ ಬದುಕು ಹೇಗಿರುತ್ತೆ, ನಮ್ಮ ರೈತರ ಜೀವನ ಹೇಗಿರುತ್ತೆ, ಪ್ರತಿಯೊಂದು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು ಅಂತ ನಮ್ಗೆ ಆಸೆ ಆಗುತ್ತೆ. ಆದರೆ ನೋಡೋರು ಯಾರು ಕೂಡ ಮಾಡೋದಿಲ್ಲ. ನಮ್ಗೊಂಥರ ಬೇಜಾರು, ಇವ್ರಿಗೆ ಇಷ್ಟ ಆಗಿದೆಯೋ ಆಗಿಲ್ವೋ ಅಂತ ನಮಗೂ ಕೂಡ ಒಂದು ಸ್ವಲ್ಪ ಮನಸ್ಸಲ್ಲಿ ಬೇಜಾರು ಇದ್ದೇ ಇರುತ್ತೆ ಅಲ್ವಾ? ಅದಕ್ಕೆ ನೋಡ್ತಾ ಇರೋರೆಲ್ಲ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ಡೈಲಿ ಬರ್ತೀವಿ, ಆದರೆ ಒಂದೊಂದು ಟೈಮ್ ನಮಗೂ ಏನಾಗುತ್ತೆ ಅಂತ ಹೇಳಿದ್ರೆ ತಿಕ್ಕ ಗರ್ವ ಜಾಸ್ತಿ ಆಗ್ತೈತೆ, ತಿಕ್ಕ ಕೋಪ ಜಾಸ್ತಿ ಆಗುತ್ತೆ. ಆಗ ಒಂದೊಂದು ಟೈಮ್ ಇವತ್ತು ಮಾಡೋದೇ ಬೇಡ, ಆರಾಮಾಗಿ ಫ್ರೀ ಆಗಿದ್ಬಿಡೋಣ ಅನಿಸುತ್ತೆ. ಆ ಥರ ಒಂದೊಂದು ಕತೆಗಳಾಗುತ್ತೆ ಒಂದೊಂದು ದಿನ. ಓಕೆ, ಏನು ಮಾಡೋಕ್ಕಾಗೋದಿಲ್ಲ, ಒಂದೇ ಸಮಯ ಯಾರು ಕೂಡ ಕೆಲಸ ಮಾಡ್ಕೊಂಡಿರಲ್ಲ. ಒಂದೊಂದು ಟೈಮ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ, ಒಂದೊಂದು ಟೈಮ್ ಒಂಥರ ಮೂಡ್ ಆಫ್ ಆಗಿರುತ್ತೆ. ಹಾಗ ಮಾಡ್ದಿರ ಸುಮ್ಗೆ ಇದ್ಬಿಡೋದೆ ಅಷ್ಟೇ ಕೆಲಸ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದು ಇಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.